ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಲೇಡೀಸ್ಗೆ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ಪ್ರಾಡಕ್ಟನ್ನು ತಗೊಂಡು ಬಂದಿದ್ದೀನಿ. ಸೊ ಅದು ಪ್ರಾಡಕ್ಟ್ ಹೇಗಿದೆ, ಸೊ ಅದು ಏನಕ್ಕೆ ಯೂಸ್ಫುಲ್ ಆಗುತ್ತೆ ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ಬೋದು, ಒಂಥರ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಸೊ ದಟ್ ನಾನು ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ತಕ್ಷಣ ರೀಚ್ ಆಗುತ್ತೆ, ನೀವು ಆವಾಗ ನನ್ನ ವಿಡಿಯೋ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಆ ಪ್ರಾಡಕ್ಟು ಯಾವುದು ಅಂತ ನಾನು ನಿಮಗೆ ಇವಾಗ ತೋರಿಸ್ತೇನೆ. ಅದು ಪ್ರಾಡಕ್ಟ್ ಬಂದು ಮೀಶೋದಿಂದ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ಈ ಥರ ಪ್ಯಾಕೇಜಿಂಗ್ ಈ ಥರ ಐತೆ. ಸೊ ಏನಪ್ಪ ಅಂತಂದರೆ ಅದು ಪ್ರಾಡಕ್ಟ್ಸ್ ಬಗ್ಗೆ ನಾನು ಮಾತಾಡೋಕೆ ಹೋಗ್ತಿರೋದು ಇಯರಿಂಗ್ ಸ್ಟಡ್ಸ್ ಅಂತ ಹೇಳ್ಬೋದು. ಸೊ ಸ್ಟಡ್ಸ್ ಎಲ್ಲ ನಮಗೆ ಲೇಡೀಸ್ಗೆ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಸೊ ನಮಗೆ ತುಂಬ ಲೈಕ್ ಆಗುತ್ತೆ. ಏನಾದರೂ ಟ್ರೆಡಿಷ್ನಲ್ ಆಗಿ ಕುರ್ತೀಸ್ ಅದು ಹಾಕೊಂಡಾಗ ಸ್ಟಡ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಸಾರಿ ಮೇಲೂ ತುಂಬಾ ಪೋನಿ ಹಾಕೊಂಡಾಗ ಅಥವಾ ಸಾರಿ ಮೇಲೆ ಬನ್ ಹಾಕೊಂಡಾಗ ನಾವು ಸ್ಟಡ್ಸನ್ನು ನಮಗೆ ತುಂಬ ಎಲಿಗೆಂಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ನಾನು ಇಯರಿಂಗ್ಸ್ನ ಮೀಶೋದಿಂದ ಒಂದು ಪರ್ಚೇಸ್ ಮಾಡಿದ್ದೀನಿ. ಸೊ ತುಂಬಾ ಒಂಥರ ಲೇಟೆಸ್ಟ್ ಟ್ರೆಂಡಲ್ಲಿದೆ ಅಂತಲೇ ಹೇಳ್ಬೋದು. ಒಂಥರ ನ್ಯೂ ಕಲೆಕ್ಷನ್ ಆಗಿದೆ ಅದು. ಸೊ ನಂಗೆ ತುಂಬಾ ಯೂನಿಕ್ ಆಗಿ ತುಂಬಾ ಲೈಕ್ ಆಯಿತು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಣ, ತೋರಿಸೋಣ ನಿಮಗೂ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂತಂದರೆ ಪ್ರಾಡಕ್ಟ್ಸ್ ಬಂದು ಸೊ ಮೀಶೋದಿಂದ ಪರ್ಚೇಸ್ ಮಾಡಿ ಪ್ಯಾಕೇಜಿಂಗ್ ಈ ಥರ ಇದೆ. ಏನಪ್ಪ ಅಂತಂದರೆ ಇದ್ರದ್ದು ಇಯರಿಂಗ್ಸ್ದು ಏನಪ್ಪ ಯುನೀಕ್ ಆಗಿದೆ ಅಂತಂದರೆ ಸೊ ಈ ಥರ ಇದೆ ಸ್ಟಡ್ ಅಂತಲೇ ಹೇಳ್ಬೋದು. ಸೊ ಸ್ಟಡ್ ನಂಗೆ ತುಂಬಾ ಲೈಕ್ ಆಯಿತು ಅಂತ ಹೇಳ್ಬೋದು. ಸೊ ಕುರ್ತಾದ ಸಾರಿ ಹಾಕೊಂಡಾಗ ಬನ್ನದ ಹಾಕೊಂಡಾಗ ಸ್ಟಡ್ ನಮಗೆ ತುಂಬ ಎಲಿಗೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಆವಾಗ ನಾವು ಸ್ಟಡ್ ಯೂಸ್ ಮಾಡ್ತೀವಿ. ಆವಾಗ ನೀವು ಈ ಥರ ಸ್ಟಡ್ಡನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು. ಏನಪ್ಪ ಇದ್ರದ್ದು ಒಂಥರ ಯುನಿಕ್ ಏನಿದೆ ಅಂತಂದರೆ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಬ್ಯಾಕ್ ಸೈಡು ಇದು ಒಂದು ಯಾವ ಕಲರ್ ಇದೆ, ಬ್ಲೂ ಕಲರ್ ಇದೆ. ಸೊ ಏನು ಮಾಡಿದ್ದಾರೆ ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ 7 ಕಲರ್ಸ್ನ ನಮಗೆ ಕೊಟ್ಟಿದ್ದಾರೆ. 7 ಕಲರ್ಸ್. ಸೊ ನೀವೇನು ಮಾಡ್ಬೋದು ಅಂದರೆ ಜಸ್ಟ್ ಈ ಥರ ಇದೆಯಲ್ಲ, ಅದನ್ನ ಓಪನ್ ಮಾಡಿಕೊಂಡು ಇಲ್ಲಿ ಈ ಥರ ಇದು ಓಪನ್ ಆಗುತ್ತೆ. ಸೊ ಈ ಥರ 7 ಕಲರ್ಸಲ್ಲಿ ಈ ಥರ ಕೊಟ್ಟಿದ್ದಾರೆ ಅವರು. ಸೊ ನೀವೇನು ಮಾಡ್ಕೋಬೋದು, ನಿಮ್ಮದು ಯಾವುದಾದ್ರೂ ಡ್ರೆಸ್ ಮ್ಯಾಚಿಂಗು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಏನಾದರೂ ಮ್ಯಾರೇಜ್ ಫಂಕ್ಷನ್ ಇರುತ್ತೆ. ಸೊ ಮ್ಯಾರೇಜ್ ಫಂಕ್ಷನ್ಸಲ್ಲಿ ನಮಗೆ ತುಂಬಾ ಶಾಸ್ತ್ರಗಳಿರುತ್ತೆ, ಲೈಕ್ ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ರಿಸೆಪ್ಷನ್ ಇರುತ್ತೆ, ಮುಹೂರ್ತಮ್ ಇರುತ್ತೆ. ಸೊ ನಾವು ಅವಾಗೆಲ್ಲ ಏನು ಮಾಡ್ತೀವಿ, ಡ್ರೆಸ್ಸನ್ನು ಪರ್ಚೇಸ್ ಮಾಡ್ತೀವಿ. ಸೊ ಡಿಫ್ರೆಂಟ್ ಲೆಹೆಂಗಾಸ್ ಪರ್ಚೇಸ್ ಮಾಡ್ತೀವಿ, ಕುರ್ತೀಸ್ ಪರ್ಚೇಸ್ ಮಾಡ್ತೀವಿ, ಎಲ್ಲ ಡಿಫ್ರೆಂಟ್ ಆಗಿ ತೊಗೊಂಡಿರ್ತೀವಿ. ಬಟ್ ಇಯರಿಂಗ್ಸ್ ಅಂತಂದ್ರೆ ದೊಡ್ಡ ತಲೆನೋವು ಇರುತ್ತೆ. ಸೊ ಅದಕ್ಕೆ ಮ್ಯಾಚಿಂಗ್ ಆಗಿ ಇಯರಿಂಗ್ಸನ್ನು ನಾವು ಸರ್ಚ್ ಮಾಡಬೇಕಾಗುತ್ತೆ. ಸೊ ಅವಾಗ ಏನು ಅನ್ಸುತ್ತೆ, ಏನಪ್ಪ ಇದು ಇಯರಿಂಗ್ಸ್ ಎಲ್ಲಿ ಸರ್ಚ್ ಮಾಡೋಣ. ಸೊ ತುಂಬಾ ಹೆಕ್ಟಿಕ್ ಅನ್ಸ್ಬಿಡುತ್ತೆ, ಏನು ಯಾವ್ದು ಹಾಕೊಳ್ಳೋಣ, ಯಾವ್ದು ಮ್ಯಾಚ್ ಮಾಡ್ಕೊಳ್ಳೋಣ. ಸೊ ನಾವು ಡಿಫ್ರೆಂಟ್ ಆಗಿ ಔಟ್ಫಿಟ್ಸ್ ಹಾಕೊಂಡಾಗ ಮತ್ತೆ ಡಿಫ್ರೆಂಟ್ ಆಗಿ ನಾವು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಇಯರಿಂಗ್ಸ್, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಅವಾಗ ನೀವೇನು ಮಾಡಿ ಅಂತಂದರೆ ಈ ಥರ ಸ್ಟಡ್ಸನ್ನ ತಗೊಂಡಾಗ ಈ ಥರ ಸ್ಟಡ್ಸನ್ನ ಪರ್ಚೇಸ್ ಮಾಡಿಬಿಡಿ. ಏನಂತಂದರೆ ಈ ಥರ ಬ್ಯಾಕ್ ಸೈಡ್ ಇರುತ್ತಲ್ಲ, ಇದನ್ನೇನು ಕೊಟ್ಟಿದ್ದಾರೆ ಅಂದರೆ ಒಂದು 7 ಕಲರ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ತೋರಿಸ್ತೀನಿ ನಾನು ನಿಮಗೆ. ಈ ಥರ ಬಂದಿದೆ. ಸೊ ಈ ಥರ ಡಿಫ್ರೆಂಟ್ ಆಗಿ ಕಲರ್ಸನ್ನ ಕೊಟ್ಟಿದ್ದಾರೆ. ಸೊ ಯಾವ ಕಲರ್ ನೀವು ಬ್ಲ್ಯಾಕ್ ಹಾಕೋತೀರಾ ಅಂತಂದರೆ ಸೊ ಬ್ಲ್ಯಾಕನ್ನ 2 ಪೇರ್ ಸೆಟ್ ಆಗಿ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕಂದ್ರೆ ಜಸ್ಟ್ ಏನಿಲ್ಲ, ಇದನ್ನು ಓಪನ್ ಮಾಡಿಬಿಟ್ಟು ನಿಮ್ಮದು ಯಾವುದು ಡ್ರೆಸ್ ಮ್ಯಾಚಿಂಗ್ ಇದೆಯಲ್ಲ, ಆ ಡ್ರೆಸ್ ಮ್ಯಾಚಿಂಗ್ಗೆ ಜಸ್ಟ್ ಇದನ್ನು ಈ ಥರ ಅಟ್ಯಾಚ್ ಮಾಡಿಕೊಂಡು ಓಪನ್ ಮಾಡಿ, ಲೈಕ್ ತೋರಿಸ್ತೀನಿ ನಿಮಗೆ. ನಿಮ್ದು ಈ ಫಾರ್ ಎಕ್ಸಾಂಪಲ್ ನಿಮ್ಮದು ಯಾವ ಡ್ರೆಸ್ ಹಾಕೊಂಡಿದ್ದೀರಾ, ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡಿ ಅಂದರೆ ಇದನ್ನು ಓಪನ್ ಮಾಡಿಕೊಂಡು ಅವಾಗ ನಿಮಗೆ ಈ ಥರ ಕೊಟ್ಟಿರ್ತಾರಲ್ಲ, ಇದನ್ನೇನು ಮಾಡಿ ಈ ಥರ ಹಾಕ್ಕೊಂಡು ಇಯರಿಂಗ್ಸ್ ಹಾಕ್ಕೊಂಡು ಜಸ್ಟ್ ಹುಕ್ ಹಾಕ್ಬಿಡಿ ಈ ಥರ. ಸೊ ಹಾಕೋದ್ರಿಂದ ನಾನು ತೋರಿಸ್ತೀನಿ ಹೇಗೆಲ್ಲ ಕಾಣಿಸುತ್ತೆ ನನಗೆ ಅಂತ. 7 ಕಲರ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಥರ ಬ್ಲ್ಯಾಕ್. ಸೊ ಇದು ಏನಾಗಿದೆ ಅಂದರೆ ಬ್ಲ್ಯಾಕ್ ಕಲರ್. ಸೊ ಬ್ಲ್ಯಾಕ್ ಔಟ್ಫಿಟ್ ಹಾಕೊಂಡಾಗ, ಸೊ ಈ ಥರ ಸ್ಟಡ್ಡನ್ನು ಹಾಕೊಂಡಾಗ ತುಂಬ ಎಲಿಗೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಈ ಥರ ಈಸಿಯಾಗಿ ನೀವು ಹಾಕೋಬೋದು ಅಂತ ಹೇಳಿ. ಸೊ ಒಂದು ನೀವು ತರಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಡಿಫ್ರೆಂಟ್ ಔಟ್ಫಿಟ್ಸಿಗೆ ನೀವು ಜಲ್ದಿ ನಿಮ್ದು ಹಾಕೊಂಡು ಬಿಡ್ಬೋದು. ನೀವು ಫಂಕ್ಷನ್ಸನ್ನೆಲ್ಲ ಬೇಗ ಡ್ರೆಸ್ ಹಾಕೊಂಡು ಈ ಥರ ಮೇಕಪ್ ಮಾಡಿಕೊಂಡು ಇಯರಿಂಗ್ಸ್ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಈ ಥರ ತೊಗೊಂಡ್ಬಿಟ್ರೆ ತುಂಬಾ ಯೂಸ್ಫುಲ್ ಅಂತ ಅನಿಸ್ತು, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಜಸ್ಟ್ ಇನ್ನೆಲ್ಲ ಈ ಥರ ಯೂಸ್ ಮಾಡಿಕೊಂಡು ಹಾಕೊಳ್ಳೋದು. ಸೊ ಇದು ನಾನು ಇವಾಗ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಓಕೆ, ಸೊ ಈ ಥರ ಹಾಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಾನಿಲ್ಲಿ ಇವಾಗ ಬ್ಲೂ ಹಾಕಿದ್ದೀನಿ. ಸೊ ಬ್ಲೂನ ರಿಮೂವ್ ಮಾಡಿ ನಾನು ಬ್ಲ್ಯಾಕ್ ಹಾಕ್ತಾ ಇದ್ದೀನಿ.
ನೋಡ್ಬೋದು ಎಷ್ಟು ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ. ಸೊ ಈ ಥರ ಏನಾದರೂ ಕುರ್ತೀಸ್ ಹಾಕ್ಕೊಂಡಾಗ ಅಥವಾ ಸಾರಿ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಈ ಥರ ಸ್ಟಡ್ಸು. ಸೊ ಈ ಥರ ಒಂದು ತರಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇರೆ ಬೇರೆ ಔಟ್ಫಿಟ್ಸಿಗೆ ನೀವು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೊಟ್ಟಿದ್ದಾರೆ. ಯಾವ್ಯಾವ ಕಲರ್ಸ್ ಇದೆ ಅಂತಂದರೆ ಇದರಲ್ಲಿ ವೈಟ್ ಕಲರ್ ಒಂದು ಕೊಟ್ಟಿದ್ದಾರೆ. ಸೊ ವೈಟ್ ನೀವೇನಾದರೂ ಲೆಹೆಂಗಾ ತೊಗೊಂಡಾಗ ಇದನ್ನು ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ರೆಡ್ ಲೆಹೆಂಗಾ ಅಂತ ತೊಗೊಂಡಾಗ ಅಥವಾ ರೆಡ್ ಸಾರಿ ಏನಾದರೂ ಯೂಸ್ ಮಾಡ್ತಾ ಇದ್ರೆ ನೀವು ಈ ಥರ ಯೂಸ್ ಮಾಡ್ಕೋಬೋದು, ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಎಲ್ಲೋ ಆಬ್ವಿಯಸ್ಲಿ ಹಳದಿ ಫಂಕ್ಷನ್ ಇದ್ದಾಗ ನಾವು ಹಳದಿ ಡ್ರೆಸ್ ಹಾಕಿರ್ತೀವಿ, ಎಲ್ಲ ಚೆನ್ನಾಗಿ ಕುರ್ತಾಸ್ ಎಲ್ಲ ತೊಗೊಂಡಿರ್ತೀವಿ. ಆವಾಗ ನಾವು ಮ್ಯಾಚಿಂಗ್ ಆಗಿ ಈ ಥರ ಸ್ಟಡ್ ಹಾಕ್ಕೊಂಡು ಈ ಥರ ಹಳದಿ ಟೈ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಪಿಂಕ್ ಕೊಟ್ಟಿದ್ದಾರೆ. ಪಿಂಕ್ ಏನಾದರೂ ನಿಮ್ಮ ಡ್ರೆಸ್ ಇದ್ದರೆ ರಿಸೆಪ್ಷನ್ ಡ್ರೆಸ್ ಪಿಂಕ್ ತುಂಬಾ ಎಲಿಗೆಂಟ್ ಕಾಣಿಸುತ್ತೆ. ಸೊ ಆವಾಗ ನೀವು ಪಿಂಕ್ ಪರ್ಚೇಸ್ ಮಾಡಿದಾಗ ಸೊ ಪಿಂಕ್ ಸ್ಟಡ್ಡನ್ನು ನೀವು ಯೂಸ್ ಮಾಡ್ಕೋಬಹುದು. ಹಾಗೆ ಗ್ರೀನ್ ಕೂಡ ಕಲರ್ ಇದೆ. ಸೊ ಗ್ರೀನ್ ಕೊಟ್ಟಿದ್ದಾರೆ. ಸೊ ಗ್ರೀನ್ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ಬ್ಲೂ ಕಲರ್ ಬಂದಿದೆ. ಸೊ ಇದನ್ನು ಯೂಸ್ ಮಾಡ್ಕೋಬಹುದು. ಹಾಗೆ ನಾನು ಇವಾಗ ಹಾಕೊಂಡಿದ್ದು ಬ್ಲ್ಯಾಕ್ ಕಲರು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಕಲರ್ ಕೂಡ ಬ್ಲ್ಯಾಕ್ ಡ್ರೆಸ್ಸಿಗೆ. ಸೊ ಈ ಥರ ಸ್ಟಡ್ಸು ನನಗೆ ತುಂಬಾ ಲೈಕ್ ಆಯಿತು. ಸುಮ್ಮನೆ ಇವಾಗ ಫಂಕ್ಷನ್ ಇದ್ದಾಗ ಸುಮ್ಮನೆ ಇಯರಿಂಗ್ಸ್ ಎಲ್ಲ ಹುಡ್ಕೋ ಜಂಜಾಟನೇ ಇರೋದಿಲ್ಲ. ಈ ಥರ ಯೂಸ್ ಮಾಡ್ಕೊಂಡ್ಬಿಟ್ರೆ ನಾವು ಜಲ್ದಿ ರೆಡಿಯಾಗಿ ನಾವು ಈಸಿಲಿ ಇಯರಿಂಗ್ಸನ್ನ ಹಾಕ್ಕೊಂಡು ವಿ ಆರ್ ರೆಡಿ ಟು ಗೋ ಅಂತಲೇ ಹೇಳ್ಬೋದು. ತುಂಬಾ ಯೂಸ್ಫುಲ್ ಅನಿಸ್ತು, ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು ಈ ಪ್ರಾಡಕ್ಟು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೂ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ನಿಮಗೆ ಏನಾದರೂ ಇದು ಪ್ರಾಡಕ್ಟ್ ಬೇಕಾಗಿದ್ದರೆ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಲಿಂಕ್ನ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಬೇಕಾದರೆ ನಾನು ಲಿಂಕ್ ಕೊಡ್ತೀನಿ, ನೀವು ತರಿಸ್ಕೋಬೋದು. ತುಂಬ ಇದೇನು ಅಫೋರ್ಡೆಬಲ್ ರೇಂಜಲ್ಲಿ ಇದೆ ಅಂತ ಹೇಳ್ಬೋದು. ಜಸ್ಟ್ 134 ರುಪೀಸ್. ಸೊ ಅಷ್ಟಕ್ಕೆ ಈ ಥರ ನಮಗೆ ಈ ಥರ 7 ಪೇರ್ಸ್ ಆಗಿ ನೀವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ. 7 ಡ್ರೆಸ್ಸಸ್ಗೆ ನೀವು ಈಸಿಲಿ ಮ್ಯಾಚ್ ಮಾಡಿಕೊಂಡು ಚೆನ್ನಾಗಿ ಕಾಣಿಸ್ಬೋದು ಅಂತಲೇ ಹೇಳ್ತೀನಿ. ಓಕೆ, ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಅಂತ ಹೇಳ್ಬೋದು. ಪ್ಲೀಸ್ ನನ್ನ ವಿಡಿಯೋ ಲೈಕ್ ಆಗಿದ್ರೆ ಅಥವಾ ಯೂಸ್ಫುಲ್ ಅನಿಸಿದ್ರೆ ನಿಮಗೆ ಇದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯಬೇಡಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ನಾನು ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ತಕ್ಷಣ ರೀಚ್ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋ ನೋಡ್ಬೋದಂತೆ. ಅಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬಾಯ್ ಫ್ರೆಂಡ್ಸ್.